ನಾನಿವತ್ತು ನಿಮಗೆ ಮೈಕ್ರೋವೇವ್ ಅವನ್ನ ಬಳಸ್ಕೊಂಡು ಮನೆಯಲ್ಲೇ ಹೋಟೆಲ್ ರೀತಿಯ ಗ್ರಿಲ್ ಚಿಕನ್ ರೆಸಿಪಿನ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗಾದರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡೋದು ಹಾಗೆ ನೋಡಿ. ನಾನಿವತ್ತು ಗ್ರಿಲ್ ಚಿಕನ್ನ ಮಾಡೋದಕ್ಕೆ 800 ಗ್ರಾಮ್ ಆಗೋಷ್ಟು ಚಿಕನ್ನ ಈ ರೀತಿ ಸ್ಕಿನ್ಲೆಸ್ ಮಾಡಿ ಕಟ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಪೆಪ್ಪರ್ ಪೌಡರ್, ಕಸ್ತೂರಿ ಮೆಥಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಗರಂ ಮಸಾಲ, ಮೊಸರು ಹಾಗೆ ಎಣ್ಣೆ ಅರಿಶಿನ ತಗೊಂಡಿದ್ದೀನಿ. ನಾನಿಲ್ಲಿ ತಗೊಂಡಿರುವಂಥ ಎಲ್ಲ ಸ್ಪೈಸಸ್ನು ಇಲ್ಲಿ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ತಗೊಂಡಿರುವಂಥ 800 ಗ್ರಾಮ್ ಚಿಕನ್ ಅಳತೆಗೆ ನಾನಿಲ್ಲಿ ಎಲ್ಲ ಸ್ಪೈಸಸ್ನ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಆಗಿರ್ಬೋದು, ಟೇಸ್ಟಿಂಗ್ ಪೌಡರ್ ಆಗಿರ್ಬೋದು ತಗೋತಾ ಇಲ್ಲ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಕ್ರಿಸ್ಪಿ ಆದಂಥ ಗ್ರಿಲ್ ಚಿಕನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ರೀತಿಯ ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು, ಯಾಕಂದರೆ ನಮಗೆ ಪೇಸ್ಟ್ ಅದ ಬಂದರೆ ಸಾಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪವೇ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಪೇಸ್ಟ್ ರೆಡಿಯಾಗಿದೆ. ಅದಕ್ಕೆ ಪೇಸ್ಟ್ ರೆಡಿಯಾಗಿದ್ದರೆ ಸಾಕು. ನಾವು ತಗೊಂಡಿರುವಂಥ ಚಿಕನ್ಗೆ ನೀಟಾಗಿ ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ರೀತಿ ಕೈಯಲ್ಲೇ ಹಾಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಹಾಗೆ ನೀಟಾಗಿ ಎಲ್ಲ ಕಡೆನೂ ರೊಟೇಟ್ ಮಾಡಿ ನೀಟಾಗಿ ಪೇಸ್ಟ್ನ ಸ್ಪ್ರೆಡ್ ಮಾಡಿ ನಾವು ತಗೊಂಡಿರುವಂಥ 8 ಗ್ರಾಮ್ ಚಿಕನ್ಗೆ ನಾನು ಮಾಡಿರುವಂಥ ಪೇಸ್ಟ್ ಎಲ್ಲ ಕೂಡ ಸಾಕಾಗುತ್ತೆ. ಹಾಗೆ ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿದ ಮೇಲೆ ಚಿಕನ್ನ ಅಟ್ಲೀಸ್ಟ್ ಒಂದು 3 ಅವರ್ ಆಗಿರ್ಬೋದು ಅಥವಾ 1 ಅವರ್ ಆದರೂ ನಾವು ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು. ಯಾವತ್ತೂ ಗ್ರಿಲ್ ಚಿಕನ್ನ ಮಾಡಬೇಕಾದ್ರೆ ನಿಮ್ಮ ಮನೇಲಿರುವಂಥ ಮೈಕ್ರೋ ಓವನ್ನಲ್ಲಿ 10 ನಿಮಿಷನಾದರೂ ಕೂಡ ಫ್ರೀ ಹೀಟ್ನಲ್ಲಿ ಇಡಬೇಕು. ಫ್ರೀ ಹೀಟ್ನ ಇಡಬೇಕು ಅಂತ ಹೇಳಿದ್ರೆ ನಾವಿಲ್ಲಿ ಕನ್ವೆನ್ಷನ್ ಮೋಡ್ಗೆ ಹೋಗಿ 220 ಡಿಗ್ರಿ ಸೆಲ್ಸಿಯಸ್ನ ನಾವು ಸೆಟ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಸಾಕು, ಫ್ರೀ ಹೀಟ್ ಆಗುತ್ತೆ. ಹಾಗೆ ನಿಮಗೆ ಮೈಕ್ರೋವೇವ್ ಓವನ್ಗೆ ಹೈ ರ್ಯಾಕ್ನ ಕೊಟ್ಟಿರ್ತಾರೆ ಈ ಥರ, ಅದು ಗ್ರಿಲ್ ಚಿಕನ್ನ ಮಾಡೋದಕ್ಕೆ ಅಂತಲೇ ಕೊಟ್ಟಿರುವಂಥ ರ್ಯಾಕ್. ಈಗಾಗಲೇ ಫ್ರೀ ಹೀಟ್ನಲ್ಲಿರುವಂಥ ಮೈಕ್ರೋವೇವನ್ನಲ್ಲಿ ಮ್ಯಾರಿನೇಟ್ ಆಗಿರುವಂಥ ಚಿಕನ್ನ ಗ್ರಿಲ್ ಸ್ಟ್ಯಾಂಡ್ ಮೇಲೆ ಇಟ್ಟು ಮೈಕ್ರೋವೇವನ್ನಲ್ಲಿ ಇಟ್ಕೊಳ್ಬೇಕು. ಹಾಗೆ ಮೈಕ್ರೋವೇವ್ ಓವನ್ನಲ್ಲಿ ಗ್ರಿಲ್ ಆಪ್ಷನ್ನ ಪ್ರೆಸ್ ಮಾಡಿ ಟೈಮಿಂಗ್ಸ್ನ ಅಡ್ಜಸ್ಟ್ ಮಾಡಿ 220 ಡಿಗ್ರಿ ಸೆಲ್ಸಿಯಸ್ನಲ್ಲಿ 20 ಇಂದ 40 ಮಿನಿಟ್ಸ್ವರೆಗೂ ನಾವಿಲ್ಲಿ ಚಿಕನ್ನ ಗ್ರಿಲ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಒಂದು ಸೈಡ್ ಚಿಕನ್ನ ಗ್ರಿಲ್ ಮಾಡ್ಕೊಳ್ಳೋದ್ರಿಂದ 20 ಮಿನಿಟ್ಸ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು 20 ಮಿನಿಟ್ಸ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದ್ರಿಂದ ಒಂದು ಸೈಡ್ ಮಾತ್ರ ಬೆಂದಿರುತ್ತೆ. ನೋಡ್ತಾ ಇರ್ಬೋದು, ಈಗ ಒಂದು ಸೈಡ್ ಮಾತ್ರ ಚಿಕನ್ ಗ್ರಿಲ್ ಆಗಿದೆ. ಈಗ ನಾನು ಈ ಚಿಕನ್ನ 2 ಸೈಡು ಕೂಡ ಬೇಯಿಸ್ಕೊಳ್ಬೇಕು. ಹಾಗಾಗಿ ನಾನು ಈ ಚಿಕನ್ನ ಮತ್ತೆ ಇನ್ನೊಂದು ಸೈಡ್ ತಿರುಗಿಸಿ ಮತ್ತೆ ಮೈಕ್ರೋವೇವ್ನಲ್ಲಿ ಇಟ್ಕೋತಾ ಇದ್ದೀನಿ. ಈಗ 2 ಸೈಡು ಕೂಡ ಬೆಂದು ರೆಡಿಯಾಗಿದೆ ಚಿಕನ್ನು. ಫೈನಲಾಗಿ ಮೈಕ್ರೋ ಓವನ್ನಲ್ಲಿ ಮಾಡಿರುವಂಥ ಗ್ರಿಲ್ ಚಿಕನ್ ರೆಡಿಯಾಗಿದೆ. ಈ ರೀತಿ ಹೋಟೆಲ್ ರೀತಿಯೇ ರೆಡಿಯಾಗಿತ್ತು ಚಿಕನ್. ಫೈನಲಾಗಿ ನಮಗಂತೂ ತುಂಬಾ ಇಷ್ಟ ಆಯಿತು, ರುಚಿಯಾಗೂ ಕೂಡ ಇತ್ತು ಅಂತಲೇ ಹೇಳ್ಬೋದು. ನಮ್ಮ ಮನೇಲೂ ಕೂಡ ತಗೊಂಡಿರುವಂಥ ಮೈಕ್ರೋ ಓವನಲ್ಲಿ ಮೊದಲನೇ ಬಾರಿಗೆ ನಾವು ಕೂಡ ಗ್ರಿಲ್ ಚಿಕನ್ನ ಮಾಡಿದ್ವಿ. ತುಂಬಾ ರುಚಿಯಾಗಿ ಬಂದಿತ್ತು. ನಿಮಗೆ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.